ಎಲ್ರಿಗೂ ನಮಸ್ಕಾರ. ಸಂಕಷ್ಟ ಚತುರ್ಥಿ ದಿನ ಉಪವಾಸ ಏಕೆ ಮಾಡಬೇಕು? ಇದರ ಹಿಂದಿನ ಕಾರಣವೇನು? ಚತುರ್ಥಿ ಪೂಜಾ ವಿಧಾನದಿಂದ ಹಿಡಿದು ಉಪವಾಸವರೆಗಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಂದಾಜಿನ ಪ್ರಕಾರ ಒಂದು ವರ್ಷದಲ್ಲಿ ಸುಮಾರು 13 ಸಂಕಷ್ಟಿಗಳು ಬರುತ್ತದೆ. ಆದರೆ ಪ್ರತಿ ಸಂಕಷ್ಟಿಗೆ ರೂಪುಗೊಳ್ಳುವ ಯೋಗ ಸಹ ವಿಭಿನ್ನವಾಗಿರುತ್ತದೆ. ಈ ದಿನ ನೀವು ಮಾಡುವ ಪೂಜೆಯಿಂದ ನಿಮಗೆ ಅನೇಕ ಲಾಭಗಳು ಸಿಗುವುದು. ಮುಖ್ಯವಾಗಿ ಮಂಗಳನ ದೋಷದಿಂದ ಮುಕ್ತಿ ಸಿಗುತ್ತದೆ. ಮುಖ್ಯವಾಗಿ ಹೆಣ್ಣು ಮಕ್ಕಳು ಮದುವೆ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ, ಜಾತಕದಲ್ಲಿ ಮಂಗಳ ದೋಷ ಇದ್ದರೆ ಹಾಗೂ ವಿವಾಹದಲ್ಲಿ ವಿಳಂಬವಾಗುತ್ತಿದ್ದರೆ ಈ ದಿನ ಉಪವಾಸ ಮಾಡಿದರೆ ಎಲ್ಲ ದೋಷವೂ ನಿವಾರಣೆ ಆಗುತ್ತದೆ. ಸಂಕಷ್ಟರ ಚತುರ್ಥಿ ದಿನವು ಹಿಂದೂಗಳಿಗೆ ಶುಭ ಉಪವಾಸದ ದಿನವಾಗಿದ್ದು, ಈ ದಿನ ವಿಘ್ನ ನಿವಾರಕ ವಿನಾಯಕನ ಧ್ಯಾನ ಮಾಡಿದರೆ ಸಕಲ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ. ಆದ್ದರಿಂದ ಭಕ್ತರು ಈ ದಿನ ವಿಶೇಷವಾಗಿ ಗಣೇಶನಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ತಮ್ಮ ಬೇಡಿಕೆಗಳನ್ನು ವಿನಾಯಕನ ಮುಂದೆ ಇಡುತ್ತಾರೆ. ಸಂಕಷ್ಟ ಚತುರ್ಥಿಯಲ್ಲಿ ಭಕ್ತರು ಬೇಗನೆ ಎದ್ದು ಸ್ನಾನ ಮಾಡಿ ಅವರು ಮಣ್ಣು ಅಥವಾ ತಾಮ್ರ, ಚಿನ್ನದಿಂದ ಮಾಡಿದ, ಬೆಳ್ಳಿಯಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಪೂಜಿಸುತ್ತಾರೆ. ಸರಿಯಾದ ಆಚರಣೆಗಳು ಮತ್ತು ಅರ್ಪಣೆಗಳೊಂದಿಗೆ ಅವನನ್ನು ಪೂಜಿಸಲಾಗುವುದು. ಗಣೇಶನ ಅಚ್ಚುಮೆಚ್ಚಿನ ಸಿಹಿ ಮೋದಕವನ್ನು ಆರತಿ ಮಾಡಿದ ನಂತರ ಅರ್ಪಿಸಲಾಗುತ್ತದೆ. ಚತುರ್ಥಿ ದಿನದಂದು ಕಟ್ಟುನಿಟ್ಟಾದ ವ್ರತವನ್ನು ಇಟ್ಟುಕೊಳ್ಳುವುದು. ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸಂಜೆ ಚಂದ್ರನನ್ನು ನೋಡಿದ ನಂತರ ಕೊನೆಗೊಳ್ಳುತ್ತದೆ. ಇಡೀ ದಿನವನ್ನು ಏನನ್ನೂ ತಿನ್ನದೆ ಧ್ಯಾನದಲ್ಲಿ ಕಳೆಯುತ್ತಾರೆ. ಕೆಲವು ಜನರು ಭಾಗಶಃ ಉಪವಾಸವನ್ನು ಆಚರಿಸುತ್ತಾರೆ. ಹಾಗಿದ್ರೆ ಸಂಕಷ್ಟಿ ದಿನ ಯಾಕೆ ಉಪವಾಸ ಮಾಡಬೇಕು? ಇಂದು ಉಪವಾಸ ಮಾಡಿದರೆ ಏನು ಪ್ರಯೋಜನವಿದೆ ಎನ್ನುವ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಪೂಜೆ ಮಾಡುವಾಗ ಗಣೇಶನಿಗೆ 5 ಗರಿಕೆಯನ್ನು ತಪ್ಪದೆ ಅರ್ಪಣೆ ಮಾಡಿ. ಗಣಪತಿಗೆ ಕೆಂಪು ಸಿಂಧೂರವನ್ನು ಮಾತ್ರ ಹಚ್ಚಬೇಕು. ಈ ದಿನ ತಪ್ಪದೆ ಗಣೇಶನಿಗೆ ಎಳ್ಳಿನಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಿ. ಪೂಜೆ ಮಾಡುವಾಗ ಗಣೇಶನಿಗೆ ಕೆಂಪು ಬಟ್ಟೆಯನ್ನು ಅರ್ಪಿಸಿ. ನೈವೇದ್ಯಕ್ಕಾಗಿ ಹಿಟ್ಟಿನ ಲಡ್ಡುಗಳು ಅಥವಾ ಸಿಹಿ ಮೋದಕಗಳನ್ನು ಅರ್ಪಿಸಬಹುದು. ವ್ರತ ಆಚರಿಸುವವರು ಸಂಜೆಯ ಸಮಯದಲ್ಲಿ ಸಂಕಷ್ಟಿ ಗಣೇಶ ಚತುರ್ಥಿಯ ಕಥೆಯನ್ನು ಓದಲೇಬೇಕು. ಸಂಕಷ್ಟಿ ದಿನ ಆಹಾರ ಧಾನ್ಯಗಳನ್ನು ತ್ಯಜಿಸಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪೂಜೆ ಸಲ್ಲಿಸಿದಾಗ ನಾವು ಮಾಡುವ ಪ್ರಾರ್ಥನೆ ನೇರವಾಗಿ ದೇವರನ್ನು ತಲುಪುತ್ತದೆ. ಹೀಗಾಗಿ ಸಂಕಷ್ಟಿ ದಿನದಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಉಪವಾಸದಿಂದ ಇದ್ದು ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಈ ದಿನ ಬೇಯಿಸಿದ ಆಹಾರ ಸೇವನೆ ಮಾಡಬಾರದು. ಸಂಕಷ್ಟಿ ದಿನ ಉಪವಾಸ ಮಾಡುವವರು ಯಾವುದೇ ಕಾರಣಕ್ಕೂ ಬೇಯಿಸಿದ ಆಹಾರವನ್ನು ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಆರೋಗ್ಯಕ್ಕೆ ಸಮಸ್ಯೆ ಇದ್ದವರು ಉಪವಾಸದ ವೇಳೆ ಹಾಲು ಅಥವಾ ಎಳನೀರು ಸೇವನೆ ಮಾಡಬಹುದು. ಸಂಜೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟ ಬಳಿಕ ಉಪವಾಸ ವ್ರತ ಮುರಿಯುವುದರಿಂದ ಮಾಡಿದ ಪ್ರಾರ್ಥನೆ ಸಫಲವಾಗುತ್ತದೆ. ದೇವರನ್ನು ಒಲಿಸಿಕೊಳ್ಳಲು ನಾವು ಆಚರಿಸುವ ಉಪವಾಸವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸಕಾರಾತ್ಮಕ ಶಕ್ತಿಯನ್ನು, ಸಕಾರಾತ್ಮಕ ಚಿಂತನೆಯನ್ನು ಪಡೆದುಕೊಳ್ಳುವ ಸ್ವ ಇಚ್ಛೆಯಿಂದ ಊಟವನ್ನು ಅಥವಾ ಸಂಪೂರ್ಣ ಆಹಾರವನ್ನು ತ್ಯಾಗ ಮಾಡಿದರೆ ಅದು ಉಪವಾಸವಾಗುತ್ತದೆ. ಉಪವಾಸವು ಮನಸ್ಸನ್ನು ಮತ್ತು ದೇಹವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಉಪವಾಸದ ಸಮಯದಲ್ಲಿ ಓರ್ವ ವ್ಯಕ್ತಿಯು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾನೆ. ಇದರಿಂದ ಅವನಲ್ಲಿದ್ದ ನಕಾರಾತ್ಮಕ ಶಕ್ತಿಯು ದೂರ ಆಗುತ್ತದೆ. ಉಪವಾಸವು ಹಿಂದೂ ಧರ್ಮದ ಹಾಗೂ ಹಿಂದೂ ಸಂಪ್ರದಾಯ ಆಚಾರದ ಒಂದು ಪ್ರಮುಖ ಭಾಗವಾಗಿದೆ. ನಿರ್ದಿಷ್ಟ ವಿಶೇಷ ದಿನಗಳಲ್ಲಿ ಉಪವಾಸ ಮಾಡುವುದು ದೇವರನ್ನು ಮೆಚ್ಚಿಸಲು ಪ್ರಯೋಜನಕಾರಿ ಎಂದು ಹೇಳಲಾಗುವುದು. ಹೀಗಾಗಿ ಸಂಕಷ್ಟಿಯ ಶುಭ ದಿನದಂದು ಒಬ್ಬರು ಶುದ್ಧ ಹೃದಯ ಮತ್ತು ಆತ್ಮದಿಂದ ಪ್ರಾರ್ಥಿಸಿದರೆ ಎಲ್ಲ ಆಸೆಗಳನ್ನು ಮತ್ತು ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು. ಆದ್ದರಿಂದ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸ ಮತ್ತು ಆಚರಣೆಗಳನ್ನು ಆಚರಿಸುವುದು ಹೆಚ್ಚು ಪ್ರಯೋಜನಕಾರಿ ಎನ್ನಲಾಗಿದೆ. ವಿನಾಯಕ ಚತುರ್ಥಿ ಪೂಜಾ ವಿಧಿ ಹೀಗಿದೆ. ವಿನಾಯಕನ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಅಂದರೆ ಸಂಕಷ್ಟಿಯ ದಿನ ಬೇಗ ಎದ್ದು ಸ್ನಾನ ಮಾಡಿ ಗಣೇಶನ ಪೂಜೆ ಮಾಡುವ ಪ್ರತಿಜ್ಞೆ ಮಾಡಿ. ಗಣೇಶನ ವಿಗ್ರಹವನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ಶ್ರೀಗಂಧ, ಸಿಂಧೂರ ಇತ್ಯಾದಿಗಳಿಂದ ಅಲಂಕರಿಸಿ.
ಇನ್ನು ಪೂಜೆ ಮಾಡುವಾಗ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಮಾಡಿ ಪೂಜೆ ಮಾಡಿದರೆ ಅದರ ಫಲ ಜಾಸ್ತಿಯಾಗುತ್ತದೆ. ಆ ನಂತರ ಓಂ ಗಂ ಗಣಪತಿಯೇ ನಮಃ ಇನ್ನು ಮುಂತಾದ ಗಣೇಶನ ವಿವಿಧ ಮಂತ್ರಗಳನ್ನು ಪಠಿಸಿ. ಈ ದಿನ ಗಣೇಶನಿಗೆ ಹಣ್ಣುಗಳು, ಹೂಗಳು ಮತ್ತು ಸಿಹಿ ತಿಂಡಿಗಳು ಅರ್ಪಿಸಿ. ಮೋದಕ ಅಥವಾ ಲಡ್ಡುಗಳನ್ನು ಸಹ ನೀವು ಅರ್ಪಿಸಬಹುದು. ಈ ದಿನ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿದರೆ ಉತ್ತಮ. ಕೊನೆಗೆ ಗಣಪತಿಯ ಆರತಿ ಮಾಡಿ ಮನೆಯವರಿಗೆ ಪ್ರಸಾದವನ್ನು ವಿತರಿಸಿ. ಚಂದ್ರ ದರ್ಶನದ ನಂತರ ಸಂಜೆ ಸಂಕಷ್ಟಿ ಉಪವಾಸ ಮಾಡುವವರು ತಮ್ಮ ಉಪವಾಸವನ್ನು ಮುರಿದು ತಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು. ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಮಾಡದೇ ಇರುವವರು ಏನು ಮಾಡಬೇಕು? ಅವರು ಸಹ ಈ ರೀತಿಯಾಗಿ ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು. ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಗಣೇಶನ ಮಂತ್ರವನ್ನು ಪಠಿಸಬಹುದು. ಆ ನಂತರ ಗಣೇಶನಿಗೆ ಪ್ರಿಯವಾದ ಮೋದಕಗಳನ್ನು ಮತ್ತು 21 ಗರಿಕೆಯನ್ನು ಅರ್ಪಿಸಿ. ನೀವು ಉಪವಾಸ ಮಾಡದಿದ್ದರೂ ಸಹ ಸಾತ್ವಿಕವಾಗಿ ಸಾತ್ವಿಕ ಆಹಾರವನ್ನು ಸೇವಿಸಿ ನೀವು ಸಹ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಚತುರ್ಥಿ ಉಪವಾಸದ ಸಮಯದಲ್ಲಿ ಏನನ್ನು ತಿನ್ನಬೇಕು? ನೀವು ಸೇಬು, ಬಾಳೆಹಣ್ಣು, ದ್ರಾಕ್ಷಿ, ಕಿತ್ತಳೆ ಇತ್ಯಾದಿ ವಿವಿಧ ರೀತಿಯ ಹಣ್ಣುಗಳನ್ನು ತಿನ್ನಬಹುದು. ಹಾಲು ಮೊಸರು ಸೇವಿಸಬಹುದು. ಒಣ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮುಂತಾದ ಒಣ ಹಣ್ಣುಗಳನ್ನು ಸಹ ಸೇವಿಸಬಹುದು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.